ಅದರಿಂದ ನಾವು ಈ ತಾರತಮ್ಯನೂ ಹೋಗಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ SC STಗಳ ಒಂದು ಅಭ್ಯುದಯಕ್ಕೆ 1975ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ SC STಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮುಂದುವರೆದ ವರ್ಗಗಳೇನಿದೆ ಅದಕ್ಕೆ ಈ ತಾರತಮ್ಯ ಆಗ್ತಾ ಇದೆ, ಈ ತಾರತಮ್ಯ ಹೋಗ್ಬೇಕು, ಅದಕ್ಕೆ ಒಂದು ಯೋಚನೆ ಮಾಡಬೇಕು ಅಂತ ಪಂಚವಾರ್ಷಿಕ ಯೋಜನೆಯಲ್ಲಿ 1974 1978 ಅದರಲ್ಲಿ ಏನಾಯಿತು, ಈ SCಗಳು ಮತ್ತು ಮುಂದುವರೆದವರು ಏನು ವ್ಯತ್ಯಾಸ ಇದೆ ಅಂಥೇಳಿ ಅವತ್ತು ಒಂದು ಆಯೋಗ ಮಾಡಿದ್ರು. ಆಯೋಗ ಮಾಡ್ತು, ಅದು ವರದಿ ಕೊಡ್ತು. ಅವರು ಹೇಳಿದ್ರು, ನಾವು ಯಾರು ಮುಂದುವರೆದ ಜನಾಂಗ ಇದ್ದಾರೆ ಅವ್ರಿಗಿಂತ 10% ಈ SC ST ಜನಾಂಗ ಹಿಂದೆ ಇದ್ದಾರೆ. ಅಂದ್ರೆ ನಾವೀಗ 2025ನೇ ಇಸ್ವಿಯಲ್ಲಿ ಇದ್ದೀರಿ. 2025ರಲ್ಲಿ ಇದ್ದೀರಿ. SC STಗಳು ಎಲ್ಲಿದ್ದಾರೆ? 2015ರಲ್ಲಿ ಇದ್ದಾರೆ. ಇನ್ನು ಅಂದ್ರೆ ನಮಗೂ ಅವ್ರಿಗೂ 10 ವರ್ಷ ಡಿಫರೆನ್ಸ್. ಅಂದ್ರೆ ಅವರು ಹಿಂದುಳಿದಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ಆಗ ಇವೆಲ್ಲ ಶುರುವಾಗಿದ್ದು ಈ ಸ್ಕೀಮ್ಸ್ಗಳು ಏನಾಗಿದೆ ಅವಾಗ ಇದೆಲ್ಲ ಶುರುವಾಗಿದ್ದು. ಅದಾದ್ಮೇಲೆ 2006ರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಇದು SC ST ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಮಾಡ್ತಾರೆ. ಇದು ಸಬ್ ಪ್ಲಾನ್ ಅಂತ ಒಂದು ಮಾಡ್ತಾರೆ ಕೇಂದ್ರ ಸರ್ಕಾರ. ಅದರಲ್ಲಿ ಹೇಳ್ತಾರೆ, ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಈ SC ST ಜನಾಂಗಕ್ಕೆ ಮುಂದೆ ತರಬೇಕು ಅಂತೇಳಿ ನಾವೆಲ್ಲ ರೀತಿ ವ್ಯವಸ್ಥೆ ಮಾಡಿದ್ರು ಕೂಡ ಬರ್ತಾ 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 ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅದರಲ್ಲಿ ಒಂದು ಪದ ಹೇಳಿದ್ದಾರೆ ಅಧ್ಯಕ್ಷರೇ, ತಾವು ಜ್ಞಾಪಕ ಇಟ್ಕೊಬೇಕು, ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಜ್ಞಾಪಕ ಇಟ್ಕೊಬೇಕು. ನೀವು 10 ರೂಪಾಯಿನ ನೀವು SCಗೂ ಕೊಟ್ಟು 10 ರೂಪಾಯಿನ ನೀವು ಮೇಲ್ವರ್ಗದವ್ರಿಗೂ ಕೊಟ್ರೆ ಅದರಿಂದ ಈ ತಾರತಮ್ಯ ನಿವಾರಣೆ, ಬುಕ್ಕಲ್ಲಿ ಬರ್ದಿರೋದು, ಈ ಬುಕ್ಕಲ್ಲಿ ಹಂಗೆ ಬರ್ದಿದ್ದಾರೆ, ಈ ತಾರತಮ್ಯ ನಿವಾರಣೆ ಆಗಲ್ಲ. ನಾನು ಯಾಕೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ, ನೀವು ದುಡ್ಡು ಕೊಟ್ಟಿರೋದಕ್ಕೆ ನೀವು 2000 ರೂಪಾಯಿ SCಗೂ ಕೊಡ್ತಾ ಇದ್ದೀರಾ. ಯಾವುದೋ ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿ 2000 ರೂಪಾಯಿ ಗೃಹಲಕ್ಷ್ಮಿ ಇವ್ರಿಗೂ ಕೊಡ್ತೀರಾ, ಮೇಲ್ವರ್ಗದವ್ರಿಗೂ ಕೊಡ್ತೀರಾ, ಅಲ್ಪಸಂಖ್ಯಾತರು ಎಲ್ಲ ಬಿಡಿ, ಯಾಕೆ ಎಲ್ಲರಿಗೂ ಕೊಡ್ತೀರಾ. ಈ ಪ್ಲಾನಲ್ಲಿ ಕೇಂದ್ರ ಸರ್ಕಾರ, ಅದು ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2006 ಪ್ಲಾನಿಂಗ್ ಕಮಿಷನ್ ಮಾಡಿರೋದು. ನಾನು ಮುಖ್ಯಮಂತ್ರಿಗಳಿಗೆ ಕಾಪಿ ಕಳಿಸ್ಕೊಡ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ SCಗಳು ನಮ್ಮ ಇದಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬೂಸ್ಟ್ ಕೊಡಬೇಕು. ನೀವು ಅವ್ರಿಗೆ ಜನರಲ್ ಅವ್ರಿಗೆ ನೀವು 2000 ಕೊಟ್ರೆ ಇವ್ರಿಗೆ 4000 ಕೊಡ್ಬೇಕು SC STಗಳಿಗೆ. ಆಗ ಈ ತಾರತಮ್ಯನ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು ಅಂತೇಳಿ ಪ್ಲಾನಿಂಗ್ ಕಮಿಷನರ್ ನಾನಲ್ಲ, ಅದನ್ನು ಪ್ಲಾನಿಂಗ್ ಕಮಿಷನರ್ ಕೊಟ್ಟಿರೋದು ಇದು ಇದರಲ್ಲಿ. ಅದರಿಂದ ನಾನು ಹೇಗೆ ಇದನ್ನ ಹಳಿಯಕ್ಕೂ ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅವರು ಯಾವ ರೀತಿ ಇದನ್ನ ಅಳೆದಿದ್ದಾರೆ ಅಂತೇಳಿ. ಆ SC ST ಜನಾಂಗದ ಕೇರಿಗಳಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಅವರು ಬಹುಮುಖ್ಯ ಯೋಜನೆಗಳು ಅಂದರೆ ಶಿಕ್ಷಣ, ಜೀವನೋಪಾಧ್ಯಾಯ, ಇದರಲ್ಲಿ ಆ ಲಿಂಗಾನುಪಾತನೂ ಅಷ್ಟೇ, ಆ ಮೇಲು ಫಿಮೇಲ್ ಇದೆಯಲ್ಲ, ಫಿಮೇಲ್ ಕಡಿಮೆ ಆಗ್ತಾ ಇದೆ SCಗಳಲ್ಲಿ, ಕಡಿಮೆ ಆಗ್ತಾ ಇದೆ. ಅವ್ರು ಕೊಟ್ಟಿರೋ ವರದಿಯಲ್ಲಿ ಸೆಕ್ಸ್ ರೇಷಿಯೋ ಅದು ಕಡಿಮೆ ಆಗ್ತಾ ಇದೆ SCಗಳಲ್ಲಿ. ಲಿಟ್ರಸಿ ಕಡಿಮೆ ಆಗಿದೆ. ಆಮೇಲೆ ಚೈಲ್ಡ್ ಮಾರ್ಟಾಲಿಟಿ, ಅದು ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್, ಆಮೇಲೆ ವರ್ಕ್ ಪಾರ್ಟಿಸಿಪೇಷನ್ ಅಂದರೆ ಕೆಲಸದಲ್ಲಿ ಭಾಗವಹಿಸುವುದು, ಅಂದರೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ವಿದ್ಯುತ್ ಶಕ್ತಿ ಸೌಲಭ್ಯ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ, ಜಮೀನಿನ ಒಡೆತನ, ಇವೆಲ್ಲನೂ ಕೂಡ ಮಾನದಂಡವಾಗಿ ತೆಗೆದುಕೊಂಡು ಅವರು ಇಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ತೀನಿ, ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಏನಿದೆ, ತಾವು ಉತ್ತರ ಕೊಡಬೇಕಾಗಿದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ, ನಾವಿಷ್ಟೆಲ್ಲ ಸ್ಕೀಮ್ಗಳು ತಂದು ಇಷ್ಟೆಲ್ಲ SC STಗಳ ಬಗ್ಗೆ ಮಾತಾಡಿ ಎಲ್ಲ ಆದ್ಮೇಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾನದಂಡ ಬದಲಾವಣೆ ಆಗಿದೆಯೋ ಇಲ್ಲ ಅಲ್ಲೇ ಇದ್ದಾರೋ,
ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ದಯವಿಟ್ಟು ತಿಳಿಸಿದ್ರೆ ರಾಜ್ಯ SC/ST ಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತೈತೆ ಅಧ್ಯಕ್ಷರೇ. ಇದನ್ನು ಕೂಡ ಅವರಿಗೆ ನಾನು ಕೊಡ್ತೀನಿ. ಅಲ್ಲ ಇನ್ನೆಷ್ಟು ಊಟ ಆದ್ಮೇಲೆ ಮಾತಾಡಲ್ಲ? ಆಯ್ತು, ಊಟ ಆದ್ಮೇಲೆ ಮಾತಾಡ್ತೀನಿ. ಅದಲ್ಲ, ಎಷ್ಟೊತ್ತು ಬೇಕು ಊಟ ಆದ ನಂತರ ಕೂಡ? ನನಗೆ ಅವಾಗ ಬಿಟ್ಟಿದ್ರೆ 1 hour ಅಲ್ಲಿ ಮಾತಾಡ್ತಾ ಇದ್ದೆ. ಇನ್ನು ಅಷ್ಟೇ ಮುಗಿಸ್ಬಿಡ್ತೀನಿ, ಒಂದು ಅರ್ಧ ಗಂಟೆ ಕೊಟ್ಟರೆ ಮುಗಿಸ್ತೀನಿ. ಇನ್ನು ಯಾರು ಅಡಚಣೆ ಮಾಡಿದ್ರು ನೀವು ಮಾತು ಮುಗಿಸಿ. ಈಗ ಸದನವನ್ನು ಸುಮ್ಮನೆನಪ್ಪ ನೀನು, ನಮ್ಗೆ 2:45ಕ್ಕೆ ಪ್ರಾರಂಭಿಸಲಾಗುವುದು.